SSLC ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕಗಳು 2024-25ರ ಶೈಕ್ಷಣಿಕ ಸಾಲಿನಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಈ ಪರಿಷ್ಕರಣೆ ಒಳಪಟ್ಟಿರತಕ್ಕಂಥ ಪಾಠದಲ್ಲಿ ಭಾಗ 1ರ 15ನೇ ಪಾಠ ಅಂದರೆ ಅರ್ಥಶಾಸ್ತ್ರದ ಮೊದಲ ಪಾಠ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಪಾಠದಲ್ಲಿರ್ತಕ್ಕಂಥ ನೋಟ್ಸ್ ಅನ್ನು ನೋಡೋಣ. ಇದು SSLC ಅಷ್ಟೇ ಅಲ್ಲದೆ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ವಿಶೇಷವಾಗಿ CPT ಅವ್ರಿಗಂತೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಅದ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. SS ಮತ್ತು ಸೈನ್ಸಲ್ಲಿ ಎಲ್ಲ ಥರದ ನೋಟ್ಸ್ಗಳನ್ನು ಎಲ್ಲ ವಿಷಯದ ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ, ವಿಶೇಷವಾಗಿ ಈ ಪಾಠ ಮತ್ತು ಈ ವಿಡಿಯೋದಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಇದೆ ಅಂದರೆ ಅರ್ಥವ್ಯವಸ್ಥೆ, ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು ಮತ್ತು ನೀತಿ ಆಯೋಗ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ ಇತ್ತು. ಈ ಪಾಠದಿಂದ ನಿಮಗೆ 2ರಿಂದ 3 ಮಾರ್ಕ್ಸ್ಗಳ ಕ್ವಶನ್ ಆನ್ಸರ್ಸ್ಗಳು ನಿಮ್ಮ ಎಕ್ಸಾಮ್ಗೆ ಕೇಳ್ತಾರೆ. ಖಂಡಿತವಾಗಿ ಅಷ್ಟು ಎಲ್ಲ ಏನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ಕವರನ್ನು ಮಾಡಿದ್ದೀನಿ. ಎಸ್, ಹಾಗಾದರೆ ಅರ್ಥವ್ಯವಸ್ಥೆ ಅಂದರೆ ಏನು? ಮಾನವನ ಎಲ್ಲ ಆರ್ಥಿಕ ಚಟುವಟಿಕೆಗಳ ಒಂದು ಸಂಘಟಿತ ವ್ಯವಸ್ಥೆಗೆ ನಾವು ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಹಾಗಾದರೆ ಅರ್ಥವ್ಯವಸ್ಥೆಯ ಮೂಲ ಗುರಿ ಏನಂದರೆ ಅದು ಮಾನವನ ಕ್ಷೇಮಾಭಿವೃದ್ಧಿ ಮತ್ತು ಸರ್ಕಾರ ಸಹ ಒಟ್ಟಾರೆ ಮಾನವನ ಕ್ಷೇಮಾಭ್ಯುದಯದ ದೃಷ್ಟಿಯಿಂದ ಅರ್ಥವ್ಯವಸ್ಥೆ ಕೆಲಸವನ್ನು ಮಾಡೋದು. ಅರ್ಥವ್ಯವಸ್ಥೆ ಮುಖ್ಯ ಗುರಿ ಮಾನವನ ಕ್ಷೇಮಾಭಿವೃದ್ಧಿ. 19ನೆಯ ಶತಮಾನದ ಅಂತ್ಯದವರೆಗೆ ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬಾರ್ದು ಅಂತಕ್ಕಂಥದ್ದು ಅಂದಿನ ಹಲವು ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ರು. ಆದರೆ ಸರ್ಕಾರಗಳು ಕೇವಲ ರಾಷ್ಟ್ರ ರಕ್ಷಣೆ, ನ್ಯಾಯ ನಿರ್ಣಯ, ಶಾಂತಿ ಸುವ್ಯವಸ್ಥೆ ಪಾಲನೆ ಮುಂತಾದ ಮೂಲಭೂತ ಕರ್ತವ್ಯಗಳನ್ನಷ್ಟೇ ಮಾಡ್ತಾ ಇತ್ತು. ಆದರೆ 20ನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯಗಳ ಉದಯದೊಂದಿಗೆ ಸರ್ಕಾರಗಳ ಕಾರ್ಯಕ್ಷೇತ್ರ ವಿಸ್ತರಣೆ ಆಗ್ತಾ ಹೋಗ್ತದೆ. ಅಂದರೆ ಸರ್ಕಾರಗಳು ಎಲ್ಲ ಪ್ರಜೆಗಳಿಗೆ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಸಾರಿಗೆ, ಸಂಪರ್ಕ ಹಾಗೂ ಮುಂತಾದ ಸೌಕರ್ಯಗಳನ್ನು ಒದಗಿಸಿಕೊಡಲಿಕ್ಕೆ ಮುಂದಾಗ್ತವೆ. ಹಾಗಾಗಿ ಸರ್ಕಾರ ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ ಆರಂಭ ಮಾಡ್ತದೆ. ಇಲ್ಲಿ ಮುಂದುವರಿತಕ್ಕಂಥ ದೇಶಗಳಲ್ಲಿ ಕೂಡ ನಾವು ನಿರುದ್ಯೋಗ, ಬಡತನ, ಕೃಷಿಯಲ್ಲಿ ಹಿಂದುಳಿದಿರುವಿಕೆ, ಆದಾಯ ಮತ್ತು ಸಂಪತ್ತಿನ ಅಸಮಾನತೆ ಇವೆಲ್ಲ ಸಮಸ್ಯೆಗಳನ್ನು ನಾವು ಬರೀ ಹಿಂದುಳಿದ ಅಷ್ಟೇ ಅಲ್ಲ ಮುಂದುವರಿತಕ್ಕಂಥ ದೇಶಗಳಲ್ಲಿ ಕೂಡ ನೋಡ್ತೀವಿ. ಹಾಗಾದರೆ ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂಥ ಸಾರಿಗೆ, ಸಂಪರ್ಕ, ವಿದ್ಯುತ್, ಶಿಕ್ಷಣ, ಆರೋಗ್ಯ ಮುಂತಾದ ಕೊರತೆಗಳನ್ನು ಎದುರಿಸ್ತಾ ಬಂದಿದ್ದಾವ. ಇಂಥ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡೋದು ಅನಿವಾರ್ಯವಾಯಿತು ಮತ್ತು ಈ ಕೊರತೆಗಳನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರ ಶ್ರಮ ವಹಿಸ್ತಾ ಬಂತು. ಎಸ್, ಅರ್ಥವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಆದಾಯ, ಉತ್ಪಾದನೆ, ಉದ್ಯೋಗ, ಹೂಡಿಕೆ, ಬೆಲೆ ಮುಂತಾದವುಗಳು ನಿರಂತರವಾಗಿ ಏರಿಳಿತದಿಂದ ಕೂಡಿರ್ತದೆ. ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಆರ್ಥಿಕ ಏರಿಳಿತಗಳು ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಪಾಯಿಂಟು ಡೆಫಿನೇಷನ್ ಇತ್ತು. ಹಾಗಾದರೆ ಅರ್ಥವ್ಯವಸ್ಥೆಯು ಹೆಚ್ಚಿನ ಏರಿಳಿತಗಳಿಲ್ಲದೆ ಪ್ರಗತಿಯತ್ತ ಸಾಗುವುದಕ್ಕೆ ಏನಂತ ಕರೀತಾರೆ? ಆರ್ಥಿಕ ಸ್ಥಿರತೆ ಅಂತ ಕರೀತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೆಫಿನೇಷನ್ ಇತ್ತು. ಇನ್ನು ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಆದಾಯ ಮತ್ತು ಸಂಪತ್ತು ಬಡವ ಬಲ್ಲಿದ, ನಗರ ಗ್ರಾಮೀಣ ಎಂಬ ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನರಲ್ಲಿ ಆದಷ್ಟು ಸಮಾನವಾಗಿ ಹಂಚಿಕೆಯಾಗೋದಕ್ಕೆ ನಾವೇನಂತ ಕರಿತೀವಿ? ಸಾಮಾಜಿಕ ನ್ಯಾಯ ಅಂತ ಕರಿತೀವಿ. ಇವೆಲ್ಲ ಡೆಫಿನೇಷನ್ಗಳು ನಿಮ್ಮ 1 ಮಾರ್ಕ್ಸಿಗೆ ಬಂದೇ ಬರ್ತವೆ. ಇನ್ನು ಆರ್ಥಿಕ ಸ್ಥಿರತೆ ಆಗಿರ್ಬೋದು ಮತ್ತು ಸಾಮಾಜಿಕ ನ್ಯಾಯದೊಂದಿಗೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕಾದಲ್ಲಿ ಸರ್ಕಾರದ ಪಾತ್ರ ಅತಿ ಮಹತ್ವದ್ದು. 20ನೇ ಶತಮಾನದಲ್ಲಿ ಸರ್ಕಾರಗಳು ಶೀಘ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋ ಸಲುವಾಗಿ ಅವೇನು ಮಾಡ್ತಾವಪ್ಪ ಅಂದ್ರೆ ಆರ್ಥಿಕ ಯೋಜನೆಗಳನ್ನು ಬಳಕೆಯನ್ನು ಮಾಡ್ತಾವ. ಹಾಗಾದ್ರೆ 1923ರಲ್ಲಿ ಸೋವಿಯತ್ ರಷ್ಯಾ ದೇಶ ಮೊಟ್ಟ ಮೊದಲ ಬಾರಿಗೆ ಆರ್ಥಿಕ ಯೋಜನೆಯನ್ನು ಜಾರಿಗೊಳಿಸಿತು. ಶೀಘ್ರ ಆರ್ಥಿಕ ಪ್ರಗತಿಯನ್ನು ಸಾಧಿಸಿ ಯಶಸ್ವಿಯಾಯಿತು ಅಂತಕ್ಕಂಥ ಹೆಗ್ಗಳಿಕೆಗೆ ರಷ್ಯಾ ಪಾತ್ರವಾಗ್ತದೆ. 2ನೇ ಮಹಾಯುದ್ಧದ ನಂತರ ವಿಶ್ವದ ಬಹುತೇಕ ದೇಶ ಮತ್ತು ಸರ್ಕಾರಗಳು ತಮ್ಮ ಆರ್ಥಿಕ ಸಂಕಷ್ಟಗಳಿಂದಿಗೆ ಹೊರಬರಲು ಅವೆಲ್ಲ ಆರ್ಥಿಕ ಯೋಜನೆಗಳ ಮೊರೆಗಳನ್ನು ಹೋಗ್ತಾವ. ಹಾಗಾದರೆ ಭಾರತದಲ್ಲಿ ಸಹಿತ ಯೋಜನೆಗಳು ಹೇಗಿದ್ದಾವ? ಯೋಜನೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ಬೇಕೇ ಬೇಕು. ಅಂದರೆ ಈ ವೈಯಕ್ತಿಕ ಬದುಕಿನಲ್ಲಿ ನಾವು ಯಶಸ್ಸನ್ನು ಗಳಿಸಬೇಕಾದ್ರೆ ಸಂಪನ್ಮೂಲಗಳನ್ನು ಯೋಜಿತ ರೀತಿಯಲ್ಲಿ ಬಳಸಬೇಕಾಗ್ತದೆ. ಅದೇ ಥರ ದೇಶ ತನಗೆ ಲಭ್ಯವಿರ್ತಕ್ಕಂಥ ಸಂಪನ್ಮೂಲಗಳನ್ನು ವ್ಯವಸ್ಥಿತವಾಗಿ ಬಳಕೆ ಮಾಡಿ ಅಗತ್ಯ ಕ್ಷೇತ್ರಗಳನ್ನು ಆಯ್ಕೆ ಮಾಡಿ
ನಿರ್ದಿಷ್ಟ ಅವಧಿಯೊಳಗೆ ಪ್ರಗತಿಗಳನ್ನು ಸಾಧಿಸಲಿಕ್ಕೆ ದೇಶಗಳು ಸಹಿತ ಯೋಜನೆಗಳನ್ನು ರೂಪಿಸ್ತಾವೆ. ಹಾಗಾದರೆ ಸರ್ಕಾರ ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ದೇಶದಲ್ಲಿನ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಕೆ ಮಾಡಿ ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲಿಕ್ಕೆ ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆಗೆ ಯೋಜನೆ ಅಂತ ಕರಿತೀವಿ. ಇದು ಡೆಫಿನೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಎಸ್, ಮುಂದೆ ಈ ಸರ್ಕಾರ ದೇಶದ ಜನರ ಹಿತದೃಷ್ಟಿಯಿಂದ ಲಭ್ಯವಿರೋ ಸಂಪನ್ಮೂಲಗಳನ್ನು ಗಮನದಲ್ಲಿಟ್ಟುಕೊಂಡು ಏನನ್ನ ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಹೇಗೆ ವಿತರಿಸಬೇಕು ಎಂಬ ಮಹತ್ವದ ನಿರ್ಧಾರಗಳನ್ನು ಆದ್ಯತೆ ಮೇಲೆ ಕೈಗೊಳ್ಳುತ್ತದೆ. ಹೀಗೆ ಆರ್ಥಿಕ ಯೋಜನೆ ದೇಶದ ಸಮಗ್ರ ಅಭಿವೃದ್ಧಿಯ ಒಂದು ತಂತ್ರವಾಗಿ ಬಳಕೆ ಆಗ್ತದೆ. ಹಾಗಾದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಆಧುನಿಕ ಯೋಜನೆಗಳ ಬಗ್ಗೆ ಚಿಂತಿಸಿದವರು ಯಾರಪ್ಪ ಅಂದರೆ ಅವರೇ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು 1934ರಲ್ಲಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅಂತಕ್ಕಂಥ ಪುಸ್ತಕವನ್ನು ಪ್ರಕಟ ಮಾಡ್ತಾರೆ. ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಗೆ ಅಗತ್ಯ ಅನ್ನೋದನ್ನು ಅವ್ರು ಏನು ಮಾಡ್ತಾರಪ್ಪ ಅಂದರೆ ವಿಶ್ವೇಶ್ವರಯ್ಯನವರು ಒತ್ತಿ ಹೇಳ್ತಾರೆ. ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಹಾಗಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ನಾವು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕರಿತೀವಿ. ಆದರೆ ಸ್ವಾತಂತ್ರ್ಯದ ನಂತರ ನಮ್ಮ ಭಾರತ ಸರ್ಕಾರ 1950ರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅನ್ನು ರಚನೆ ಮಾಡ್ತದೆ. ಇದರ ಅಧ್ಯಕ್ಷರು ದೇಶದ ಪ್ರಧಾನಿ ಮಂತ್ರಿಯವರೇ ಆಗಿರ್ತಾರೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ದೇಶದಲ್ಲಿನ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲ ಮತ್ತು ಬಂಡವಾಳವನ್ನು ನಿಖರವಾಗಿ ಅಂದಾಜು ಮಾಡೋದು, ಈ ಸಂಪನ್ಮೂಲಗಳ ಬಳಕೆಗೆ ಪರಿಣಾಮಕಾರಿಯಾಗಿ ಯೋಜನೆಗಳನ್ನು ತಯಾರಿಸ್ತಕ್ಕಂಥದ್ದು ಈ ಒಂದು ಯಾವುದು ಯೋಜನಾ ಆಯೋಗ ಪ್ಲಾನಿಂಗ್ ಕಮಿಷನ್ದು ಮುಖ್ಯವಾಗಿರ್ತಕ್ಕಂಥ ಗುರಿ ಉದ್ದೇಶ ಇತ್ತು. ಇದರ ಯೋಜನೆ ಅವಧಿ 5 ವರ್ಷವಾಗಿರೋದ್ರಿಂದ ಇವುಗಳನ್ನು ಏನಂತ ಕರೀತಾರೋ ಪಂಚವಾರ್ಷಿಕ ಯೋಜನೆಗಳು ಅಂತ ಕರೀತಾರೆ. ಇನ್ನು 1952ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ಇದರಲ್ಲಿ ಈ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲಲ್ಲಿ ರಾಜ್ಯಗಳ ಮುಖ್ಯಮಂತ್ರಿಗಳು ಸದಸ್ಯರಿರ್ತಾರೆ. ಇದು ರಾಷ್ಟ್ರೀಯ ಯೋಜನಾ ಆಯೋಗ ತಯಾರಿಸಿದ ಪಂಚವಾರ್ಷಿಕ ಯೋಜನೆಯ ಕರಡಿಗೆ ಅನುಮೋದನೆಯನ್ನು ನೀಡ್ತದೆ. ಅಲ್ಲದೆ ಎಲ್ಲ ರಾಜ್ಯಗಳು ಸಮತೋಲನವಾಗಿ ಅಭಿವೃದ್ಧಿಗೊಳ್ಳುವಂತೆ ಈ ಅಭಿವೃದ್ಧಿ ಮಂಡಳಿ ಕೆಲಸವನ್ನು ಮಾಡ್ತದೆ. ಇನ್ನು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನೋಡೋಣ. 5 ಇಯರ್ ಪ್ಲಾನ್ಸ್ ಅಂತ ಕರಿತೀವಿ. ನೋಡಿ, ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚವಾರ್ಷಿಕ ಯೋಜನೆ ಏಪ್ರಿಲ್ 1, 1951ರಲ್ಲಿ ಜಾರಿಗೆ ಬಂದಿತ್ತು. ಇಲ್ಲಿ ತನಕ 11 ಪಂಚವಾರ್ಷಿಕ ಯೋಜನೆಗಳು ಆಗಿದ್ದಾವೆ. ಅಂದರೆ ಸದ್ಯದಲ್ಲಿ ಏನಾಗ್ತಪ್ಪ ಅಂದರೆ ಏಪ್ರಿಲ್ 1, 2012ರಿಂದ ಪ್ರಾರಂಭವಾಗಿ 12ನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಇಲ್ಲಿದ್ದು 2017ರ ಮಾರ್ಚ್ 31ಕ್ಕೆ ಮುಕ್ತಾಯಗೊಂಡಿದೆ ಅಂತಕ್ಕಂಥದ್ದು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಇತ್ತು. ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಹೇಳೋದು ಪಂಚವಾರ್ಷಿಕ ಯೋಜನೆ ಉದ್ದೇಶಗಳು ಏನು. ಕ್ವಶನ್ಸ್ ಬಹಳ ಸರಿ ಇವೇ ಬಂದಿದ್ದಾವೆ. ಏನು? ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸೋದು, ಉದ್ಯೋಗಾವಕಾಶ ಹೆಚ್ಚಿಸೋದು, ಆರ್ಥಿಕ ಅಸಮಾನತೆ ಕಡಿಮೆ ಮಾಡೋದು, ಆರ್ಥಿಕ ಸ್ಥಿರತೆ ಕಾಪಾಡೋದು, ಅರ್ಥವ್ಯವಸ್ಥೆಯಲ್ಲಿ ಆಧುನೀಕರಣವನ್ನು ಉಂಟು ಮಾಡೋದು ಈ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳೇ ಆಗಿತ್ತು. ಹಾಗಾದರೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಭಾರತನೂ ಕೂಡ ಅಮೋಘ ಸಾಧನೆ ಮಾಡದ. ಅಂದರೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದು 60 ವರ್ಷ ಮುಗಿತು. 11 ಯೋಜನೆಗಳು ಇಲ್ಲಿವರೆಗೆ ಮುಕ್ತಾಯ ಆಗಿದ್ದಾವೆ. ಈ ಯೋಜನೆಯ ಪ್ರಾರಂಭದ 20 ವರ್ಷಗಳ ಅವಧಿಯಲ್ಲಿ ನಮ್ಮ ರಾಷ್ಟ್ರೀಯ ಆದಾಯ ಸರಾಸರಿ ವಾರ್ಷಿಕ 3.5ರ ದರದಲ್ಲಿ ಹೆಚ್ಚಳಾಗದ. ನಂತರದ 20 ವರ್ಷಗಳ ಅವಧಿಯಲ್ಲಿ 5% ದರದಲ್ಲಿ ಹೆಚ್ಚಳವನ್ನು ನೋಡಿದ್ದೀವಿ. ಅಂದರೆ ಈ ಕೈಗಾರಿಕಾ ಮತ್ತು ಸೇವಾ ವಲಯಗಳ ವಿಸ್ತರಣೆಯಿಂದ ಉದ್ಯೋಗಾವಕಾಶಗಳು ಹೆಚ್ಚಳವಾಗಿದ್ದಾವೆ, ಬಡತನ ನಿರ್ಮೂಲನೆಯಾಗದ, ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳಾಗಿದ್ದಾವೆ, ಬಡ ಜನರಿಗೆ ಉದ್ಯೋಗಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಲಾಗಿದೆ. ಹಾಗಾದರೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿನೂ ಕೂಡ ಕಂಡಿದ್ದೀವಿ. ಕೃಷಿ, ಕೈಗಾರಿಕೆ, ಸೇವಾ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾ ನಾವೇನು ಮಾಡಿದ್ದೀವಿ, ಪ್ರಗತಿಯನ್ನು ಸಾಧಿಸಿದ್ದೀವಿ. ನಮ್ಮ ತಂತ್ರಜ್ಞರ ಸೇವೆಯನ್ನು ಹೊರದೇಶಗಳಿಗೆ ರಫ್ತು ಮಾಡ್ತಾ ಇದ್ದೀವಿ. ಭಾರತದ ರಫ್ತು ಕ್ಷೇತ್ರದಲ್ಲಿ ತಯಾರಿಕಾ ಮತ್ತು ಎಂಜಿನಿಯರಿಂಗ್ ಸರಕುಗಳ ರಫ್ತು ಪ್ರಮಾಣ ಅಗಾಧವಾಗಿ ಹೆಚ್ಚಳವನ್ನು ನೋಡಿದ್ದೀವಿ. ಒಟ್ಟಾರೆ ನಮ್ಮ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚತಕ್ಕಂಥ ಅಸಮಾನತೆಯನ್ನು ಕಡಿಮೆ ಮಾಡಿ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಎಲ್ಲ ವರ್ಗದ ಜನರನ್ನು ಸೇರಿಸಿಕೊಂಡು ಈ 11ನೇ ಪಂಚವಾರ್ಷಿಕ ಯೋಜನೆಗೆ ನಾವೇನು ಮಾಡಿಪ್ಪ ಅಂದ್ರೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದು 11ನೇ ಪಂಚವಾರ್ಷಿಕ ಯೋಜನೆಯ ಧ್ಯೇಯ ಆಗಿತ್ತು. 11ನೇ ಪಂಚವಾರ್ಷಿಕ ಯೋಜನೆಯ ಧ್ಯೇಯವೇ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆ. ಅದಕ್ಕೆ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಒತ್ತನ್ನು ಕೊಟ್ಟರು.
ಇನ್ನು ಜನರ ನಿರೀಕ್ಷಿತ ಜೀವಿತಾವಧಿ ಆಗಿರಬಹುದು, ಸಾಕ್ಷರತೆ ಪ್ರಮಾಣವನ್ನು ಹೆಚ್ಚಳ ಮಾಡಿದ್ದಾರೆ. ಶಿಶು ಮರಣ, ತಾಯಂದಿರ ಮರಣ ದರ ಕಡಿಮೆಯಾಗಿದೆ. ಜನನ ಮತ್ತು ಮರಣ ದರಗಳು ಕಡಿಮೆಯಾಗುತ್ತಿದ್ದು ಜನಸಂಖ್ಯಾ ಬೆಳವಣಿಗೆ ದರ ಸಹಿತ ಇಳಿಕೆಯಾಗಿದೆ. ಇಷ್ಟಾದರೂ ಪಂಚವಾರ್ಷಿಕ ಯೋಜನೆಗಳು ದುಡಿಯಲು ಸಮರ್ಥರಿರ್ತಕ್ಕಂಥ ಎಲ್ಲ ಜನರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ವಿಫಲವಾಗಿದ್ದಾವೆ. ಬಡತನದ ಪ್ರಮಾಣ ಕಡಿಮೆಯಾಗಿದ್ದರೂ ಅದು ಸಂಪೂರ್ಣವಾಗಿ ಹೋಗಲಾಡಿಸಲಾಗಿಲ್ಲ. ಬಡವ ಮತ್ತು ಶ್ರೀಮಂತರ ನಡುವಿನ ಅಸಮಾನತೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಸಾಮಾಜಿಕ ನ್ಯಾಯ ಕನಸಿನ ಮಾತಾಗಿದೆ. ಮೂಲ ಸೌಕರ್ಯಗಳ ಕೊರತೆಯೂ ಕಾರಣನೇ ಆಗಿದೆ. ಹಾಗಾದ್ರೆ ಹಸಿರು ಕ್ರಾಂತಿ ನೋಡೋಣ. ನೋಡಿ, ಹಸಿರು ಕ್ರಾಂತಿ ಅನ್ನೋದು ಪಂಚವಾರ್ಷಿಕ ಯೋಜನೆಗಳ ಅತಿ ದೊಡ್ಡ ಸಾಧನೆ. ಇಲ್ಲಿ ಕ್ರಾಂತಿ ಪದದ ಅರ್ಥ ಶೀಘ್ರ ಬದಲಾವಣೆ ಅಥವಾ ಪ್ರಗತಿ ಅಂತ ಹೇಳ್ತೀವಿ. ಅಂದ್ರೆ 1967ರಿಂದ 70ರ ಅವಧಿಯಲ್ಲಿ ಭಾರತದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂತಹ ಶೀಘ್ರ ಪ್ರಗತಿಯನ್ನ ಹಸಿರು ಕ್ರಾಂತಿ ಅಂತ ಗುರುತನ್ನ ಮಾಡ್ತಾರೆ. ಅಂದ್ರೆ 1967ರಲ್ಲಿ 74 ದಶಲಕ್ಷ ಟನ್ಗಳಷ್ಟಿದ್ದ ಆಹಾರ ಧಾನ್ಯಗಳ ಉತ್ಪಾದನೆ 1970ರ ವೇಳೆಗೆ 108 ದಶಲಕ್ಷ ಟನ್ ಅನ್ನು ಹೆಚ್ಚಳ ಮಾಡಿದ್ರು. ಕೇವಲ 3 ವರ್ಷಗಳ ಅವಧಿಯಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಅಗಾಧ ಪ್ರಮಾಣದಲ್ಲಿ ಹೆಚ್ಚಳವನ್ನು ಏನಾಯ್ತಪ್ಪ ಅಂತಂದ್ರೆ ಮಾಡಿದ್ರು. ಇದು ಹಸಿರು ಬೆಳೆಗಳಲ್ಲಾದ ಪ್ರಗತಿಯಾಗಿರೋದರಿಂದ ಇದಕ್ಕೆ ಹಸಿರು ಕ್ರಾಂತಿ ಅಂತ ಏನ್ ಮಾಡುತ್ತಪ್ಪ ಅಂದ್ರೆ ಹೆಸರನ್ನ ಕೊಟ್ಟರು. ಈ ಹಸಿರು ಕ್ರಾಂತಿ ಹೆಚ್ಚು ಇಳುವರಿ ಬೀಜಗಳ ಬಳಕೆಗೆ ಪರಿಣಾಮಕಾರಿ ಆಗದ, ಇದು ಕೂಡ ಇಂಪಾರ್ಟೆಂಟ್. ಇನ್ನು 1960ರ ಪ್ರಾರಂಭದಲ್ಲಿ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರು ಈ ಜರ್ಮನ್ ಕೃಷಿ ವಿಜ್ಞಾನಿ ಮೆಕ್ಸಿಕೋ ದೇಶದಲ್ಲಿ ನಡೆಸಿದ ಪ್ರಯೋಗದ ಫಲವಾಗಿ ಗೋಧಿಯಲ್ಲಿ ಹೆಚ್ಚು ಇಳುವರಿ ಬೀಜಗಳನ್ನು ಸಂಶೋಧನೆ ಮಾಡಿದ. ಈ ಬೀಜಗಳನ್ನ ಬಳಕೆಗೆ ತಂದು ಮೆಕ್ಸಿಕೋ ಮತ್ತು ತೈವಾನ್ ದೇಶಗಳು ಗೋಧಿ ಉತ್ಪಾದನೆಯಲ್ಲಿ ಅತಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸ್ತಾವ. 1965-66ರ ಅವಧಿಯಲ್ಲಿ ಭಾರತದಲ್ಲಿ ಸಂಭವಿಸಿದ ಭೀಕರ ಬರಗಾಲದ ಪರಿಣಾಮವಾಗಿ ಕೃಷಿ ಉತ್ಪಾದನೆ ಆವಾಗ ಕಡಿಮೆ ಆಹಾರವನ್ನ ಉತ್ಪಾದನೆ ಮಾಡಿತು. ಆಹಾರ ಧಾನ್ಯಗಳ ಕೊರತೆ ಉಂಟಾಯಿತು. ಈ ಸಮಯದಲ್ಲಿ 1965-66ರಲ್ಲಿ ಈ ಸಮಸ್ಯೆಗೆ ಪರಿಹಾರವೆಂಬಂತೆ ಸರ್ಕಾರ 1966ರಲ್ಲಿ ಗೋಧಿಯ ಹೆಚ್ಚು ಇಳುವರಿ ಬೀಜಗಳನ್ನ ಅದು ಪಂಜಾಬ್, ಹರಿಯಾಣ, ದೆಹಲಿ, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದ 5 ಜಿಲ್ಲೆಗಳಲ್ಲಿ ಬಳಕೆಗೆ ಬರ್ತದೆ. ಹೆಚ್ಚು ಇಳುವರಿ ಬೀಜಗಳ ಬಳಕೆ, ನಿಗದಿತ ಪೋಷಕಾಂಶಗಳು, ನಿಯಮಿತವಾದ ನೀರು ಮತ್ತು ರೋಗಗಳಿಂದ ರಕ್ಷಣೆಯನ್ನು ಅದು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಇದರ ಪರಿಣಾಮವಾಗಿ ಹೆಚ್ಚು ಇಳುವರಿ ಬೀಜಗಳ ಬಳಕೆಯ ಜೊತೆಗೆ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಬಳಕೆ ಮಾಡಿದ್ರು. ನೀರಾವರಿ ಸೌಲಭ್ಯ ವಿಸ್ತರಿಸಿರೋದ್ರಿಂದ ಅಲ್ಲಿ ಕೂಡ ಗೋಧಿ ಉತ್ಪಾದನೆಯನ್ನ ಅಗಾಧವಾಗಿ ಹೆಚ್ಚಳವನ್ನ ಮಾಡಿದ್ರು. ಇನ್ನು ಈ ಕೃಷಿ ಉತ್ಪಾದನೆಯಲ್ಲಿ ಬಳಸಲಾಗಿರ್ತಕ್ಕಂಥ ಇದೇ ಸುಧಾರಿತ ತಂತ್ರಜ್ಞಾನಕ್ಕೆ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕರೀತಾರೆ. ಇದೇ ಇತ್ತು ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತಕ್ಕಂಥದ್ದು. ಇಷ್ಟು 3 ಸಾಲುಗಳು ಇದರಲ್ಲಿನೇ ಬರ್ತದೆ. ಅಂದ್ರೆ ಭಾರತದ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನ ಬಳಕೆಗೆ ತಂದಿರತಕ್ಕಂಥ ಕೃಷಿ ವಿಜ್ಞಾನಿ ಡಾಕ್ಟರ್ MS ಸ್ವಾಮಿನಾಥನ್ ಇವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ನಾವು ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ ಕರಿತೀವಿ. ಈ ಹಸಿರು ಕ್ರಾಂತಿಯ ಪ್ರಾರಂಭದಲ್ಲಿ ಸುಧಾರಿತ ತಂತ್ರಜ್ಞಾನವನ್ನ ಗೋಧಿ ಬೆಳೆಯಲ್ಲಿ ಮಾತ್ರ ಬಳಸಿದ್ರು. ಇದು ಯಶಸ್ಸಿನ ನಂತರ ಇದರ ಕ್ರಮವನ್ನ ಕ್ರಮೇಣವಾಗಿ ಭತ್ತ, ಜೋಳ, ರಾಗಿ, ಕಬ್ಬು ಮುಂತಾದ ಬೆಳೆಗಳಿಗೆ ಹೆಚ್ಚಳವನ್ನ ಮಾಡಿ ಇಲ್ಲಿನೂ ಕೂಡ ಇಳುವರಿ ಬೀಜಗಳನ್ನ ಬಳಸಲಿಕ್ಕೆ ಪ್ರೇರಣೆಯನ್ನ ಮಾಡಿದ್ರು. ಈ ಸುಧಾರಿತ ತಂತ್ರಜ್ಞಾನವನ್ನ ಎಲ್ಲಾ ಬೆಳೆಗಳಲ್ಲೂ ಬಳಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಇದನ್ನ ದೇಶದಾದ್ಯಂತ ವಿಸ್ತರಣೆಗೆ ಕ್ರಮ ಕೈಗೊಳ್ತಾರೆ. ಇದರಿಂದ ಭಾರತದ ಕೃಷಿ ಉತ್ಪಾದನೆಯಲ್ಲಿ ಅಗಾಧ ಪ್ರಗತಿ ಸಾಧನೆ ಆಗ್ತದೆ. 80ರ ದಶಕದ ವೇಳೆಗೆ ಭಾರತ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಪಡೆಯಿತು. ಈ ಹಸಿರು ಕ್ರಾಂತಿಯ ಲಾಭ ಕೇವಲ ದೊಡ್ಡ ಮತ್ತು ಶ್ರೀಮಂತ ರೈತರಿಗೆ ಮಾತ್ರ ಸಿಕ್ಕಿತು. ಅದು ಬಡ ರೈತರಿಗೆ ಲಾಭ ತಂದುಕೊಡಲಿಲ್ಲ ಅಂತಕ್ಕಂಥ ಕೂಗು ಎಲ್ಲ ಕಡೆನೂ ಕೇಳ್ತು. ಅದು ಹೆಂಗೆ ಹೇಳ್ಬೋದು ಅಂತಂದ್ರೆ, ಇಲ್ಲಿ ಸುಧಾರಿತ ಬೀಜಗಳು, ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳು ಇವುಗಳನ್ನು ಕೊಳತಕ್ಕಂಥ ಶಕ್ತಿ ಬಡ ರೈತರಿಗೆ ಇರೋದಿಲ್ಲ. ಈ ತಾರತಮ್ಯವನ್ನು ಹೋಗಲಾಡಿಸೋದು ಅತಿ ಅವಶ್ಯಕವಾಗಿದೆ ಅಂತ ತಿಳಿದುಕೊಂಡು ಸರ್ಕಾರ ಸಣ್ಣ ಮತ್ತು ಬಡ ರೈತರಿಗೆ ಈ ಸುಧಾರಿತ ತಂತ್ರಜ್ಞಾನದ ಲಾಭ ದೊರೆಯುವ ಸಲುವಾಗಿ ಅದು ಸಹಾಯಧನ, ಸಬ್ಸಿಡಿ ಕೊಡ್ತಕ್ಕಂಥ ವ್ಯವಸ್ಥೆ ಜಾರಿ ಮಾಡ್ತದೆ. ಅಂದ್ರೆ ಸರ್ಕಾರ ಹೆಚ್ಚಿನ ಸಹಾಯದೊಂದಿಗೆ ಬೀಜ, ಗೊಬ್ಬರ, ಕ್ರಿಮಿನಾಶಕ, ಯಂತ್ರೋಪಕರಣಗಳನ್ನ ಅತಿ ಕಡಿಮೆ ಬೆಲೆಯಲ್ಲಿ ರೈತರಿಗೆ ವಿತರಿಸಲಿಕ್ಕೆ ಮುಂದಾಗ್ತದ. ಅಲ್ಲದೆ ರೈತರಿಗೆ ಬ್ಯಾಂಕ್ ಮತ್ತು ಸಹಕಾರಿ ಸಂಘಗಳ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ಕೊಡ್ತದೆ. ಈ ಸುಧಾರಿತ ಕೃಷಿ ವಿಧಾನಗಳ ಎಲ್ಲಾ ವರ್ಗದ ರೈತರು ಬಳಸಲಿಕ್ಕೆ ಸಾಧ್ಯವಾಯಿತು. ನಮ್ಮ ದೇಶದ ಕೃಷಿ ಉತ್ಪಾದನೆ ಹೆಚ್ಚಳ ಆಯಿತು.
ಒಟ್ಟಾರೆ ಈ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಉತ್ಪಾದನೆಯಲ್ಲಿ ಆದಂಥ ಅಗಾಧವಾದ ಹೆಚ್ಚಳಕ್ಕೆ ಕಾಮನಬಿಲ್ಲು ಕ್ರಾಂತಿ ಅಂತ ಕರಿತೀವಿ. ನೆನಪಿಟ್ಕೊಡ್ರಿ, ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿನ ಹೆಚ್ಚಳವೇ ಕಾಮನಬಿಲ್ಲು ಕ್ರಾಂತಿ. ಆಹಾರ ಧಾನ್ಯಗಳ ಉತ್ಪಾದನೆ ಹಸಿರು ಕ್ರಾಂತಿ, ಮೀನು ಉತ್ಪಾದನೆ ನೀಲಿ ಕ್ರಾಂತಿ, ಎಣ್ಣೆ ಬೀಜಗಳ ಉತ್ಪಾದನೆ ಹಳದಿ ಕ್ರಾಂತಿ, ಹಾಲು ಉತ್ಪಾದನೆ ಬಿಳಿ ಕ್ರಾಂತಿ, ಮೊಟ್ಟೆಗಳ ಉತ್ಪಾದನೆ ಬೆಳ್ಳಿ ಕ್ರಾಂತಿ, ಹಣ್ಣು ಮತ್ತು ಹೂ ಉತ್ಪಾದನೆ ಬಂಗಾರ ಕ್ರಾಂತಿ, ಮಾಂಸದ ಉತ್ಪಾದನೆ ಕೆಂಪು ಕ್ರಾಂತಿ. ಅಂದರೆ ಅವಕ್ಕೆ ಇರ್ತಕ್ಕಂಥ ಹೆಸರುಗಳಿದಾವೆ. ಸೊ ಇಷ್ಟು ನಿಮಗೆ GK ಪರ್ಪಸ್ ಕಾಮನಬಿಲ್ಲು ಕ್ರಾಂತಿ ಅಂತಲೂ ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಹಸಿರು ಕ್ರಾಂತಿ. ಬಾಕಿನೂ ಕೂಡ ಸ್ವಲ್ಪ ನಿಮಗೆ ನಾಲೆಜ್ ಆಗಿ ಇರಲಿ. ಎಸ್, ಈ ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತೆ ಈ ಮಾರಾಟದಲ್ಲಿ ಬಳಕೆಗೆ ತರಲಾಗಿರ್ತಕ್ಕಂಥ ಸುಧಾರಿತ ತಂತ್ರಜ್ಞಾನವನ್ನು ನಾವು ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕರಿತೀವಿ. ಒಟ್ಟಾರೆ ಹಸಿರು ಕ್ರಾಂತಿಗೆ ಸುಗ್ಗಿ ಪೂರ್ವ ಮತ್ತೆ ಸುಗ್ಗಿ ನಂತರದ ತಂತ್ರಜ್ಞಾನಗಳೆರಡು ಪ್ರೇರಣೆಯನ್ನು ಕೊಟ್ಟಾವ. ಕೃಷಿ ವಲಯ ಸದ್ಯದಲ್ಲಿ ಎದುರಿಸ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಲುವಾಗಿ ಸಾವಯವ ಕೃಷಿ ವಿಧಾನವನ್ನು ಬಳಸಲಿಕ್ಕೆ ನಮ್ಮ ಸರ್ಕಾರ ಪ್ರೇರೇಪಣೆ ಕೊಟ್ಟದ. ಜೊತೆಗೆ ಜೈವಿಕ ಗೊಬ್ಬರ ಬಳಕೆ ಆಗಬೇಕು. ರಾಸಾಯನಿಕ ಕ್ರಿಮಿನಾಶಕಗಳ ಬದಲಿಗೆ ಜೈವಿಕ ಕ್ರಿಮಿನಾಶಕಗಳ ಬಳಕೆ ಮಾಡಲಿಕ್ಕೆ ಸರ್ಕಾರ ರೈತರನ್ನ ಪ್ರೋತ್ಸಾಹ ಮಾಡ್ತಾನೆ ಇದೆ. ಹೀಗೆ ಕೃಷಿಯಲ್ಲಿ ಎಲ್ಲಾ ರೀತಿಯ ಪರಿಸರ ಸ್ನೇಹಿ ತಂತ್ರಗಳನ್ನ ಬಳಸುವ ಮೂಲಕ ನಾವು ಕೃಷಿ ಉತ್ಪಾದನೆಯನ್ನ ದ್ವಿಗುಣಗೊಳಿಸುವ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದನ್ನೇ ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ. ಕೆಲವು ಉತ್ಸಾಹಿ ರೈತರು ಸಾವಯವ ಕೃಷಿ, ಶೂನ್ಯ ಬಂಡವಾಳ ಕೃಷಿ ಮುಂತಾದ ಪರಿಸರ ಸ್ನೇಹಿ ಮತ್ತೆ ಸುಸ್ಥಿರ ಕೃಷಿ ವಿಧಾನಗಳನ್ನು ಬಳಸಿ ಹೆಚ್ಚು ಲಾಭವನ್ನ ಪಡಿತಾ ಇದ್ದಾರೆ. ನೀತಿ ಆಯೋಗ ನೋಡಿ, ಭಾರತದ ಬದಲಾವಣೆಗಾಗಿನ ರಾಷ್ಟ್ರೀಯ ಸಂಸ್ಥೆಯನ್ನ ಭಾರತದ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗವನ್ನ ಜನವರಿ 1, 2015ರಲ್ಲಿ ಭಾರತ ಸರ್ಕಾರ ಸ್ಥಾಪನೆ ಮಾಡಿತು. ಈ ನೀತಿ ಆಯೋಗ ತಳಮಟ್ಟದ ಮಾರ್ಗಗಳನ್ನು ಉಪಯೋಗಿಸ್ತದ. ಅದರ ಧ್ಯೇಯಗಳು 15 ವರ್ಷಗಳ ಮಾರ್ಗ ನಕ್ಷೆ, 7 ವರ್ಷಗಳ ದೂರದರ್ಶಿತ್ವ ಯೋಜನೆ ಮತ್ತು ಕಾರ್ಯಯೋಜನೆಯನ್ನು ಒಳಗೊಂಡಿದೆ. ದೇಶದ ಪ್ರಧಾನಮಂತ್ರಿ ಇದರ ನೇತೃತ್ವರಾಗ್ತಾರೆ. ಇದರ ದಿನವಹಿ ಆಡಳಿತವನ್ನ ಉಪಾಧ್ಯಕ್ಷರು ಕೆಲಸವನ್ನ ಮಾಡ್ತಾರೆ. ಹಾಗಾದ್ರೆ ಅದರ ಮುಖ್ಯ 2 ಧ್ಯೇಯೋದ್ದೇಶಗಳು ನೀತಿ ಆಯೋಗದ್ದು ಬರ್ತವೆ. ಒಂದೇದು, ಇದು ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ನೀತಿ ಚಿಂತಕರ ಚಾವಡಿಯಾಗಿ ಕೆಲಸ ಮಾಡ್ತದೆ. ಅಂದ್ರೆ ಆರ್ಥಿಕ ಅಭಿವೃದ್ಧಿಯನ್ನ ವೇಗ ಮಾಡಿ ಅದನ್ನ ವೇಗಗೊಳಿಸ್ತಕ್ಕಂಥ ಒಂದು ನೋಡಲ್ ಏಜೆನ್ಸಿಯಾಗಿ ಕೆಲಸವನ್ನ ನೀತಿ ಆಯೋಗ ಮಾಡ್ತದೆ. ಆಮೇಲೆ ಈ ಕೆಳಮಟ್ಟದ ಸಂಪನ್ಮೂಲಗಳನ್ನು ಬಳಸ್ಕೊಳ್ತದ. ಆರ್ಥಿಕ ನೀತಿ ನಿರ್ಮಾಣ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರಗಳನ್ನು ಒಳಗೊಂಡಂತೆ ಹಲವು ಸಹಕಾರಿ ಫೆಡರಲಿಸಂಗೆ ಏನ್ ಮಾಡ್ತದಪ್ಪ ಅಂದ್ರೆ ನೀತಿ ಆಯೋಗ ಉತ್ತೇಜನವನ್ನ ಕೊಡ್ತದೆ. ನೀತಿ ಆಯೋಗ ವೇಗದಿಂದ ಕಾರ್ಯವನ್ನು ಮಾಡಲಿಕ್ಕೆ, ಸಂಶೋಧನೆ ಮತ್ತು ನಾವೀನ್ಯ ಉತ್ತೇಜಿಸಲಿಕ್ಕೆ, ಸರ್ಕಾರ ವ್ಯೂಹಾತ್ಮಕ ನೀತಿ ದೃಷ್ಟಿಕೋನವನ್ನು ಒದಗಿಸಲು, ನಿಯಂತ್ರಿತ ಸಮಸ್ಯೆಗಳನ್ನು ನಿಭಾಯಿಸಲು ಅನುವು ಮಾಡಿಕೊಡುವ ಸಲುವಾಗಿ ಜ್ಞಾನ ಮತ್ತು ಕೌಶಲ್ಯಗಳೊಂದಿಗೆ ಕಲಾ ಸಂಪನ್ಮೂಲ ಕೇಂದ್ರವಾಗಿ ತನ್ನನ್ನು ತಾನು ನೀತಿ ಆಯೋಗ ಅಭಿವೃದ್ಧಿಪಡಿಸಿಕೊಂಡಿದೆ. ಇದೊಂದು ನೆನಪಿಟ್ಕೊಡ್ರಿ. ಅಟಲ್ ನಾವೀನ್ಯ ಮಿಷನ್ ಮತ್ತು ಅಭಿವೃದ್ಧಿ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಸಂಸ್ಥೆ ಮತ್ತೆ ಸ್ವಾಯತ್ತ ಸಂಸ್ಥೆ, ಕಾರ್ಮಿಕ ಅರ್ಥಶಾಸ್ತ್ರ ಸಂಶೋಧನೆ ಮತ್ತು ಅಭಿವೃದ್ಧಿಯ ರಾಷ್ಟ್ರೀಯ ಸಂಸ್ಥೆ, ಈ 2 ಲಗತ್ತಿಸಿದ ಸಂಸ್ಥೆಗಳು ನೀತಿ ಆಯೋಗಕ್ಕೆ ಬೆಂಬಲವನ್ನು ಕೊಡ್ತವೆ. ಇದು ಒಂದು ಸಂಸ್ಥೆ ಬರ್ತದೆ, ಆಮೇಲೆ ಇದು ಒಂದು ಸಂಸ್ಥೆ ಬರ್ತದೆ. ಇವೆರಡೂ ಕೂಡ ನೀತಿ ಆಯೋಗಕ್ಕೆ ಬೆಂಬಲವನ್ನು ಕೊಡ್ತಾವೆ. ಇನ್ನು ನೀತಿ ಆಯೋಗದಲ್ಲಿ ಇರ್ತಕ್ಕಂಥ 4 ವಿಭಾಗಗಳು ನೋಡಿ, ಅದರ ಎಲ್ಲಾ ಚಟುವಟಿಕೆಗಳನ್ನು ವಿಭಾಗಿಸಲಿಕ್ಕೆ ಇರತಕ್ಕಂಥ 4 ವಿಭಾಗಗಳು: ನೀತಿ ಮತ್ತು ಕಾರ್ಯಕ್ರಮ ಚೌಕಟ್ಟು, ಸಹಕಾರಿ ಒಕ್ಕೂಟ ವ್ಯವಸ್ಥೆ, ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ, ಚಿಂತಕರ